ನಮಸ್ತೆ ನನ್ನ ಎಲ್ಲ ಕರ್ನಾಟಕ ಜನತೆಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಉದ್ಯೋಗ ಮಾಹಿತಿ ಏನೆಂದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳು ಅಸಿಸ್ಟೆಂಟ್ ಮ್ಯಾನೇಜರ್, ಡೆಪ್ಯೂಟಿ ಮ್ಯಾನೇಜರ್, ಮ್ಯಾನೇಜರ್, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಗರಿಷ್ಠ ವಯೋಮಿತಿ ಬಂದು 30 ವರ್ಷ, ಡೆಪ್ಯೂಟಿ ಮ್ಯಾನೇಜರ್ಗೆ 35 ವರ್ಷ, ಮ್ಯಾನೇಜರ್ 38 ವರ್ಷ, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ಗೆ ಗರಿಷ್ಠ ವಯೋಮಿತಿ 42 ವರ್ಷ. ನೀವು ಎಲ್ಲಿ ಕೆಲಸ ಮಾಡಬೇಕಾಗ್ತದಂದರೆ ಮುಂಬೈ ಮತ್ತು ನೇವಿ ಮುಂಬೈ. ಸೆಲೆಕ್ಷನ್ ಪ್ರೊಸೀಜರ್ ಬಂದು ಶಾರ್ಟ್ ಲಿಸ್ಟಿಂಗ್ ಆ್ಯಂಡ್ ಇಂಟರ್ವ್ಯೂ. ನೀವು ಅಕಾರ್ಡಿಂಗ್ ಟು ನಿಮ್ಮ ಮಾರ್ಕ್ಸ್ನ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗ್ತದೆ. ಅಸಿಸ್ಟೆಂಟ್ ಮ್ಯಾನೇಜರ್ ಸೆಕ್ಯೂರಿಟಿ ಅನಲಿಸ್ಟ್, ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಹತೆ ಬಂದು BE ಅಥವಾ BTech ಇನ್ ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆರ್ ಎಲೆಕ್ಟ್ರಾನಿಕ್ಸ್, MSc ಇನ್ ಕಂಪ್ಯೂಟರ್ ಸೈನ್ಸ್, MSc ಇನ್ IT ಆರ್ MCA ಫ್ರಮ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ಓನ್ಲಿ. ಪ್ರಿಫರ್ ಏನು ಮಾಡ್ತಾರಪ್ಪ ಅಂತಂದರೆ MTech ಇನ್ ಸೈಬರ್ ಸೆಕ್ಯೂರಿಟಿಯಲ್ಲಿ ನಿಮಗೆ ಸೈಬರ್ ಫಾರೆನ್ಸಿಕ್ಕಲ್ಲೂ ನೀವು MTech ಮಾಡಿರಬೇಕು. ನಿಮಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. IT ಅಥವಾ IT ಸೆಕ್ಯೂರಿಟಿಯಲ್ಲಿ, ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಇನ್ ಬ್ಯಾಂಕಿಂಗಲ್ಲಾಗಿರ್ಬೋದು ನೀವು. ಮತ್ತು ಕಂಪಲ್ಸರಿ ಏನಾಗಿರುತ್ತಪ್ಪ ಅಂದರೆ, ಇಲ್ಲಿ ಸೈಬರ್ ಸೆಕ್ಯೂರಿಟಿಯಲ್ಲಿ ನಿಮಗೆ ಮಸ್ಟ್ ಆ್ಯಂಡ್ ಶುಡ್ ಆಗಿ ನಿಮಗೆ ಅನುಭವ ಹೊಂದಿರಬೇಕು ನೀವು. ಡೆಪ್ಯೂಟಿ ಮ್ಯಾನೇಜರ್ ಸೆಕ್ಯೂರಿಟಿ ಅನಲಿಸ್ಟ್, ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಹತೆ ಬಂದು BE BTech ಇನ್ ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ನಲ್ಲಿ, MSc ಇನ್ ಕಂಪ್ಯೂಟರ್ ಸೈನ್ಸ್, MSc ಇನ್ IT, MCA ಫ್ರಮ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ನೀವು ಕನಿಷ್ಠ 5 ವರ್ಷಗಳ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು ನೀವು IT ಫೀಲ್ಡಲ್ಲಿ, IT ಸೆಕ್ಯೂರಿಟಿಯಲ್ಲಿ, ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಇನ್ ಬ್ಯಾಂಕಿಂಗಲ್ಲಿ ಮತ್ತು ಸೈಬರ್ ಸೆಕ್ಯೂರಿಟಿ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು. ಮ್ಯಾನೇಜರ್ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಹತೆ ಬಂದು ಸೇಮ್ ಎಲ್ಲ ಹುದ್ದೆಗಳಿಗೆ ಏನು ಸೇಮ್ ಶೈಕ್ಷಣಿಕ ವಿದ್ಯಾರ್ಹತೆ ಇದೆಯೋ ಅದೇ ವಿದ್ಯಾರ್ಹತೆಯನ್ನು ಇಲ್ಲಿ ಕೂಡ ನೀಡಲಾಗಿದೆ. BE ಅಥವಾ BTech ಇನ್ ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಾನಿಕ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, E&C ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಫ್ರಮ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ಓನ್ಲಿ. MSc ಇನ್ ಕಂಪ್ಯೂಟರ್ ಸೈನ್ಸಲ್ಲಿ ಮಾಡಿರಬೇಕು, MSc ಇನ್ IT, MCAನೂ ಕೂಡ ನೀವು ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆಯಾಗಿ ನೀಡಬಹುದಾಗಿದೆ. ನಿಮಗೆ ಕನಿಷ್ಠ ಪಕ್ಷ 7 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು ಮತ್ತು ಸೈಬರ್ ಸೆಕ್ಯೂರಿಟಿ ಬಗ್ಗೆ ನಿಮಗೆ ಸ್ಕಿಲ್ಸ್ ಇರಬೇಕು ಅಥವಾ ನಾಲೆಡ್ಜ್ ಇರಬೇಕು. ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, ಇದಕ್ಕೂ ಕೂಡ ಸೇಮ್ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನೀಡಲಾಗಿದೆ. BE ಅಥವಾ BTech ಇನ್ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಾಗಿರ್ಬೋದು, MCAನಾದರೂ ಇರ್ಬೋದು, MSc ಇನ್ ಕಂಪ್ಯೂಟರ್ ಸೈನ್ಸ್ ಆದರೂ ಕೊಡ್ಬೋದು ನೀವು, MSc ಇನ್ IT. ಕನಿಷ್ಠ ಪಕ್ಷ 12 ಇಯರ್ಸ್ ಪ್ಲಸ್ ಪೋಸ್ಟ್ ಬೇಸಿಕ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಇನ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆ್ಯಂಡ್ ಟೆಕ್ನಾಲಜಿ ಪ್ರೊಫೆಷ್ನಲ್ ಆಗಿರ್ತದೆ. ಇಲ್ಲಿ ಈ ವಿವಿಧ ಹುದ್ದೆಗಳಿಗೆ ರೆಮ್ಯುನರೇಷನ್ ಅಂದರೆ ಪೇ ಸ್ಕೇಲ್ ಅಥವಾ ವೇತನವನ್ನು ನೀವು ನೋಡ್ತಿರ್ಬೋದು. ಅಸಿಸ್ಟೆಂಟ್ ಮ್ಯಾನೇಜರ್ಗೆ 36,000ದಿಂದ ಗರಿಷ್ಠ 63,840, ಡೆಪ್ಯೂಟಿ ಮ್ಯಾನೇಜರ್ಗೆ 48,170ರಿಂದ 69,810ವರೆಗೆ, ಮ್ಯಾನೇಜರ್ 63,840ರಿಂದ 78,230, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ಗೆ 89,890ರಿಂದ 1,350,000. ಸೆಲೆಕ್ಷನ್ ಪ್ರೋಸೆಸ್ ಬಂದ್ಬಿಟ್ಟು ನಿಮ್ಮನ್ನು ಶಾರ್ಟ್ ಲಿಸ್ಟಿಂಗ್ ಮಾಡಿ ನಿಮ್ಮನ್ನು ಇಂಟರ್ವ್ಯೂನ ಕರೀತಾರೆ. ಇಂಟರ್ವ್ಯೂನಲ್ಲಿ ನಿಮಗೆ ಒಟ್ಟು 100 ಮಾರ್ಕ್ಸ್ಗಳಿರ್ತವೆ. ಬ್ಯಾಂಕ್ನವರು ಈ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ನೀವು ಅಪ್ಲೈ ಮಾಡಬೇಕಾದ್ರೆ www.sbi.company.in ಇಲ್ಲಿ ಈ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ನೀವು ಅರ್ಜಿ ಸಲ್ಲಿಸುವ ಮುನ್ನ ಮತ್ತೊಮ್ಮೆ ನೀವು ಅಧಿಸೂಚನೆಯನ್ನು ಇನ್ನೊಮ್ಮೆ ಕನ್ಫರ್ಮ್ ಮಾಡಿಕೊಂಡ ನಂತರ ನೀವು ಅರ್ಜಿ ಸಲ್ಲಿಸಿ. ಈ ಮಾಹಿತಿ ಇಷ್ಟವಾದಲ್ಲಿ
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.